ಕಿಟ್ಟಿ ಪಾರ್ಟಿಯಲ್ಲಿ ಪರಿಚಯವಾದಂತಹ ಮಹಿಳೆ ಶ್ರೀಮಂತ ಮಹಿಳೆಯರಿಗೆ ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾಳೆ. ಸ್ನೇಹ ನಂಬಿಕೆ ಗಳಿಸಿಕೊಂಡು ಆನಂತರ ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾಳೆ. ಕಿಟ್ಟಿ ಪಾರ್ಟಿಯಲ್ಲಿ ಹಣದ ಹಿನ್ನೆಲೆ ಇರುವಂತಹ ಮಹಿಳೆಯರನ್ನೇ ನೋಡಿಕೊಂಡು ಅವರು ಪರಿಚಯ ಮಾಡ್ಕೊಳ್ತಾ ಇದ್ಲು. ಅವರಿಗೆ ಇಲ್ಲದ ಸಲ್ಲದ ಪುಂಗಿ ಊದ್ತಾ ಇದ್ಲು. ಆನಂತರ ಅವರಿಗೆ ಗಾಳ ಹಾಕಿ ಸುಮಾರು 20ಕ್ಕೂ ಹೆಚ್ಚು ಮಹಿಳೆಯರಿಂದ 30 ಕೋಟಿಗೂ ಅಧಿಕ ಹಣವನ್ನ ಪಡೆದು ದೋಖಾ ಮಾಡಿಬಿಟ್ಟಿದ್ದಾಳೆ. ಬಸವೇಶ್ವರ ನಗರ ಪೊಲೀಸರು ಆರೋಪಿ ಸವಿತಾಳನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಿಟ್ಟಿ ಪಾರ್ಟಿಯ ನೆಪದಲ್ಲಿ ಮಹಿಳೆಯರನ್ನ ಪರಿಚಯ ಮಾಡಿಕೊಂಡು ಶ್ರೀಮಂತ ಮಹಿಳೆಯರಿಗೆ ಈಕೆ ಗಾಳ ಹಾಕ್ತಾ ಇದ್ದಿದ್ದು ಆಕೆಯ ಫೋಟೋ ನೋಡ್ತಾ ಇದ್ದೀರಿ. ಗಾಳ ಹಾಕಿ ಅವರಿಗೆ ಹಣ ಡಬಲ್ ಮಾಡುವಂತಹ ಆಸೆ, ಬೇರೆ ಬೇರೆ ಕಡೆ ಹಣವನ್ನ ಹೂಡಿಕೆ ಮಾಡುವಂತಹ ಆಸೆ, ವಿದೇಶದಲ್ಲಿ ಹೂಡಿಕೆ ಮಾಡ್ತೀನಿ, ವಿದೇಶದಿಂದ ಚಿನ್ನ ತರಿಸ್ಕೊಡ್ತೀನಿ, ಹೀಗೆ ಬಗೆ ಬಗೆಯ ಕಥೆಯನ್ನ ಕಟ್ಟಿದ್ದಾಳೆ. ಬಗೆ ಬಗೆಯ ಕಥೆಯನ್ನ ಕಟ್ಟಿ ಆನಂತರ ಈಕೆ ಮಾಡಿದ್ದು ದೋಖಾ. ಸದ್ಯ ಈಕೆಯನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಐಶ್ವರ್ಯ ಗೌಡ ಪ್ರಕರಣ ನಮಗ್ ಗೊತ್ತಿದೆ, ಹೆಚ್ಚು ಕಮ್ಮಿ ಇದೇ ಮಾದರಿಯಲ್ಲಿ ಆಕೆ ಕೂಡ ದೋಖಾ ಮಾಡಿದ್ದು ಅನ್ನುವಂತ ಆರೋಪ ಇರೋದು. ಈ ಸವಿತಾ ಯಾವ ರೀತಿ ಪರಿಚಯವನ್ನ ಮಾಡ್ಕೊಳ್ತಾ ಇದ್ಲು? ಪೊಲೀಸರು ಈಕೆಯನ್ನ ಹಿಡಿದು ಹಾಕಿದ ಹೇಗೆ? ಎಷ್ಟು ಜನ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ? ಖಂಡಿತವಾಗಿಯೂ ವಿದ್ಯೆ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಅಂದ್ರೆ ಮೇಲೂ ಕೂಡ ಈಕೆ ವಿರುದ್ಧ ಗೋವಿಂದರಾಜನಗರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಇದೇ ರೀತಿಯಾಗಿ ಅಂದ್ರೆ ಸುಮಾರು 2.5 ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡಿದ್ದಾಳೆ ಈಕೆ ಅನ್ನುವಂತಹ ವಿಚಾರವಾಗಿ ಏನು ಅರೆಸ್ಟ್ ಅನ್ನ ಕೂಡ ಮಾಡಿದ್ರು. ಅದಾದ ನಂತರ ಈಗ ಮತ್ತೊಂದು FIR ಆಗಿರುವಂತದ್ದು. ಆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಮತ್ತೆ ಬೇಲನ್ನ ತೆಗೆದುಕೊಂಡು ಹೊರಗಡೆ ಬಂದಿದ್ಲು. ಮತ್ತೆ ಈಗ ಬಸವೇಶ್ವರ ನಗರ ಠಾಣೆಯಲ್ಲೂ ಕೂಡ ಈಕೆ ವಿರುದ್ಧ ಮತ್ತೊಂದು ಪ್ರಕರಣ ಸವಿತಾ ವಿರುದ್ಧ ದಾಖಲಾಗಿರುವಂತದ್ದು. ಸವಿತಾ ಏನು ಈಕೆಯ ಮೋಡಸ್ ಸದ್ಯಕ್ಕೆ ತಿಳಿದು ಬಂದಿರುವಂತಹದ್ದು ಪೊಲೀಸ್ ಮೂಲಗಳ ಪ್ರಕಾರ ಕಿಟ್ಟಿ ಪಾರ್ಟಿ ಅನ್ನುವಂತಹ ವಿಚಾರವಾಗಿ ಸ್ನೇಹಿತರನ್ನ ಮಾಡ್ಕೊಳ್ಳುವಂತಹದ್ದು ಲೇಡೀಸ್ ಕ್ಲಬ್ಗಳಲ್ಲಾಗಿರ್ಬೋದು ಅಥವಾ ಐಷಾರಾಮಿ ಮನೆಗಳಲ್ಲಿ ಏನು ಒಂದು ಕಿಟ್ಟಿ ಪಾರ್ಟಿಯನ್ನ ಮಾಡ್ತಾರೆ ಮಹಿಳೆಯರು ಸೇರ್ಕೊಂಡು. ಈ ಪಾರ್ಟಿಗಳಲ್ಲಿ ಅಟೆಂಡ್ ಮಾಡೋದು, ಅಲ್ಲಿ ಅಟೆಂಡ್ ಮಾಡಿದಂತಹ ದುಡ್ಡಿರುವಂತಹ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ನಾನು ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಜೊತೆಯಲ್ಲಿದ್ದೇನೆ, ಅವರು ನನ್ನ ಜೊತೆಯಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ, ಜೊತೆಗೆ ನಾನು ವಿದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೇನೆ, ಮತ್ತೆ ವಿದೇಶಗಳಲ್ಲಿ ಸಿಗುವಂತಹ ಬಂಗಾರ ಏನು ಕಡಿಮೆ ರೇಟಿಗೆ ಸಿಗುತ್ತೆ ಅಲ್ಲಿಂದ ನಾನು ಕಡಿಮೆ ರೇಟ್ಗೆ ನಿಮ್ಗೆ ಬಂಗಾರವನ್ನ ತೆಗೆದುಕೊಂಡು ಬಂದು ಕೊಡ್ತೇನೆ ಅನ್ನುವಂತಹದ್ದು ಹಿನ್ನೆಲೆಯಲ್ಲಿ ಅವರಿಗೆ ಪ್ರೇರೇಪಣೆ ಮಾಡ್ತು ಅಥವಾ ಅವ್ರನ್ನ ನಯವಾಗಿ ಇವರ ಬಲೆಗೆ ಬೀಸ್ಕೊಳ್ಳುವಂತಹದ್ದು. ಅದಾದ ನಂತರ ಕೋಟಿ ಕೋಟಿ ಅಂದ್ರೆ 2.5 ಕೋಟಿ ಅಥವಾ 1 ಕೋಟಿ 2 ಕೋಟಿ ಈ ರೀತಿಯಾಗಿ ಮನೆಯಲ್ಲಿ ಗೊತ್ತಿಲ್ಲದೆ ಮಹಿಳೆಯರು ಈಕೆಗೆ ಕೊಡ್ತಾರೆ. ಅದಾದ ನಂತರ ಈಕೆ ಏಕಾಏಕಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನಿಮ್ಗೆ 1 to double ರಿಟರ್ನ್ಸ್ ಬಂದಿದೆ, ಅತಿ ಶೀಘ್ರದಲ್ಲೇ ನಿಮ್ಗೆ ಕೊಡ್ತೀನಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಬೂಬನ್ನ ಹೇಳ್ಕೊಂಡು ಬರ್ತಾನೆ ಇರ್ತಾಳೆ. ಯಾರಿಗೂ ಕೂಡ ಈವರೆಗೂ ಕೂಡ 1 ರೂಪಾಯಿ ಕೂಡ ವಾಪಸ್ ಕೊಟ್ಟಿರಲ್ಲ. ಜೊತೆಗೆ ಈಗ ಸದ್ಯಕ್ಕೆ ಪೊಲೀಸ್ ಮೂಲಗಳ ಪ್ರಕಾರ 30 ಕೋಟಿಗೂ ಹೆಚ್ಚು ಈಕೆ ವಂಚನೆ ಮಾಡಿದ್ದಾಳೆ ಅನ್ನುವಂತಹದ್ದು. ಹೀಗಾಗಿ ಸದ್ಯಕ್ಕೆ ಈಗಾಗಲೇ 7 ರಿಂದ 8 ಜನ ಮಹಿಳೆಯರು ಬಂದು ದೂರನ್ನ ನೀಡಿರುವಂತಹದ್ದು ಬಸವೇಶ್ವರ ನಗರ, ಗೋವಿಂದರಾಜನಗರ ಸೇರಿ 2 ಠಾಣೆಗಳಲ್ಲೂ ಕೂಡ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಬಂಧನ ಮಾಡಿ ಈಗಾಗಲೇ ಬಸವೇಶ್ವರ ನಗರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮುಂದುವರಿಸಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಯುಟಿಕ್ ಆದವರು ಮತ್ತೆ ಸಿದ್ದರಾಮಯ್ಯ ಅವರು ಯುಟಿಕ್ ಆದವರು, ಇನ್ನು ಕೆಲವ್ರದ್ದು ಏನೇನೋ ಹೆಸರುಗಳಿದೆ ಮ್ಯಾಮ್, ಅದೆಲ್ಲ ನಮಗೆ ನೆನಪಿಲ್ಲ. ಇದು ವಾಯ್ಸ್ ರೆಕಾರ್ಡಲ್ಲಿದೆ ಎಲ್ಲಾನು, ಬೇಕಂದ್ರೆ ನಿಮಗೆಲ್ಲ ಪ್ರೊವೈಡ್ ಮಾಡ್ತೀವಿ ನಾವು. ನನ್ನ ಹತ್ರ ಸರ್ ಮಗಳು ಮದುವೆ ಇದೆ, ಮಗಳು ಎಜುಕೇಷನಿಂದ ಸ್ಟಾರ್ಟ್ ಮಾಡಿದ್ದವಳು, ಮಗಳದ್ದು ಇಂಜಿನಿಯರಿಂಗ್ ಮಾಡಿಸ್ಬೇಕು, US ಕಳಿಸ್ಬೇಕು, ಟಿಕೆಟ್ ಮಾಡಬೇಕು, ಅದಾದಮೇಲೆ ಮದುವೆ ಹತ್ತತ್ರ ಬಂದಮೇಲೆ ಮದುವೆಗೂ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ ಸರ್. ನನಗೆ ಅವಳು ಕಿಟ್ಟಿ ಫ್ರೆಂಡ್ ಮ್ಯಾಮ್. ನನಗೆ ಅವಳು ಸ್ಟಾರ್ಟಿಂಗ್ ಪರಿಚಯ ಇಲ್ಲ, ನಾವೆಲ್ಲ ಕಿಟ್ಟಿಗೆ ಹೋದಾಗ ಅಲ್ಲಿ ಪರಿಚಯ ಆಗಿ ಅವಳದ್ದು ಸ್ವಭಾವ ಹೆಂಗೆ ಅಂದರೆ, ಯಾರಾದರೂ ಸ್ವಲ್ಪ ಸ್ಮಾರ್ಟಾಗಿ ಸ್ವಲ್ಪ ಅಫಿಷಿಯಲ್ ಆಗಿ ಹೋಗ್ಬಿಟ್ರೆ ಹೋಗಿ ಅವಳೇ ಬಂದು ಫೋಟೋ ತೆಕ್ಕೊಳ್ಳೋದು, ನಂಬರ್ ತೊಗೊಳೋದು, ಈ ಥರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲರನ್ನೂ ಟ್ರ್ಯಾಪ್ ಮಾಡೋದು ಸರ್. ಇಲ್ಲಿ ಸವಿತಾಜಿ ಅಂತ ಬಸವೇಶ್ವರ ನಗರದಲ್ಲಿದ್ದಾರೆ, ಸುಮಾರು 35 ವರ್ಷದಿಂದ ಇದ್ದಾರೆ. ಅವ್ರಿಗೇನು ಕೆಲಸ ಕಾರ್ಯ ಏನೂ ಇಲ್ಲ. ಯಾರನ್ನಾದ್ರೂ ಕೇಳಿದ್ರೆ ನಾನು ಸಿಂಗಲ್ ವುಮೆನ್ನು, ಸಾಮಾನ್ಯ ಮಹಿಳೆ ಅಂತ ಹೇಳ್ತಾರೆ. ಅವ್ರು ಮಾಡೋದೆಲ್ಲ ಈ ಥರ ಕೆಲಸನೇ. ಅವ್ರ ಅಕೌಂಟ್ ಡೀಟೇಲ್ಸ್ ನೋಡಿಬಿಟ್ರೆ 1 ವರ್ಷದಲ್ಲಿ 15 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, 17 ಕೋಟಿ. ಆಮೇಲೆ ಎಲ್ಲರನ್ನೂ ದೊಡ್ಡವ್ರನ್ನ, ಆಮೇಲೆ ಏನು ಗೊತ್ತಿಲ್ಲದ್ರೆ ಹೆಂಗಸರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು. ಟೋಟಲಿ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು 30 ಕೋಟಿ. ಅದಕ್ಕೆ ಏನೇನಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕೆಲವರಿಗೆ ಥ್ರೆಟ್ನಿಂಗ್ ಮಾಡ್ತಾರೆ, ಕೇಳಿದ್ರೆ ನನ್ನ ಗಂಡ ದುಬೈಯಲ್ಲಿದ್ದಾರೆ ಅಂತಾರೆ. ಮೊನ್ನೆ ಮದುವೆ ಮಾಡಿದ್ದಾರೆ ಸರ್. ಈ ಮದುವೆಗೆ ಪ್ರತಿಯೊಬ್ಬರ ಹತ್ರ ಸೇರಿ ಇಲ್ಲ ಅಂದ್ರೂ 10 ಕೋಟಿ ಸಾಲ ಮಾಡಿದ್ದಾರೆ. ನಾವು ಒಬ್ಬೊಬ್ಬರನ್ನ ಮಾತಾಡಿಸಿದಾಗ ಅವಾಗ ಗೊತ್ತಾಗಿದೆ, ನಮ್ಮ ಹತ್ರ ಮದುವೆಗೆ ಬೇಕು ಒಡವೆಗೆ ಬೇಕು ಎಲ್ಲ ನನ್ನ ಹತ್ರ ಆಡಿಯೋ ಕ್ಲಿಪ್ಸ್ ಇದೆ, ಅವ್ರು ಮಾತಾಡಿರೋದು, ದುಡ್ಡು ಇಸ್ಕೊಂಡಿರೋ ವಿಡಿಯೋ ಇದೆ, ಪ್ರತಿಯೊಂದು ಇದೆ. ನಿಮಗೆ ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.